ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್ ವರ್ಲ್ಡ್. ಸ್ನೇಹಿತರೆ, ನಾವು ಉಪಯೋಗಿಸೋದೀಗ ಪ್ರೊಫೆಷ್ನಲ್ ಟ್ರೇಡರ್ ಸ್ಟ್ರಾಟಜಿನ. ಓಕೆ, ನಿಮಗೆ ನೆನ್ನೆ ಏನು ಹೇಳಿದ್ದೆ, ಈ ಒಂದು ಲೆವೆಲಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಲೇಟ್ ಆಯಿತು. ಸೊ ಓಕೆ, ನೋ ಪ್ರಾಬ್ಲಮ್. ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಲ್ವಾ, ನಮಗೆ ಈ ಥರ ಸ್ವಲ್ಪ ಪ್ರೈಸ್ ಜಾಸ್ತಿ ಆದರೂ ಇಶ್ಯೂ ಇರಲ್ಲ. ಸೊ LTI Mindtree ಕಂಪ್ನಿ ನೇಮು. ನಮಗೆ ನಿನ್ನೆ ಓಪನಿಂಗ್ ಗ್ಯಾಪ್ ಅಪ್ ಓಪನ್ ಆಗಿ ಅಲ್ಲಿಂದ ನಮಗೆ ಫಾಲ್ ಇಲ್ಲಿವರೆಗೂ ಬರುತ್ತಾ ಅಂತ ವೆಯ್ಟ್ ಮಾಡಿದೆ, ಬಟ್ ಮೂಮೆಂಟ್ ಆದರೆ ಕಾಣಿಸ್ಲಿಲ್ಲ. ಈ ಒಂದು ಏರಿಯಾನೇ ಎಂಟ್ರಿ ಆದೆ. ಒಂದು 2% ರ್ಯಾಲಿ ಬಂದಿತ್ತು ಅನ್ನೋಷ್ಟೊಳಗೆ ಓಪನಿಂಗ್ ಗ್ಯಾಪ್ ಅಪ್ 4%, ಅಲ್ಲಿಂದ 2%ವರೆಗೂ ಬಂತು. ಈ ಒಂದು ಏರಿಯಾ ನಾನು ಮತ್ತೆ ಪಿಕ್ ಮಾಡಿಕೊಂಡೆ. ಓಕೆ, ಇಲ್ಲಿಂದ ಫರ್ದರ್ ರ್ಯಾಲಿ ಇದೆ. ನಿಮಗೆ ಈ ನೋಡಿ, ಇಲ್ಲಿ 4740 ಈ ನಿಯರೆಸ್ಟಲ್ಲಿ ಸೆಲ್ ಆರ್ಡರ್ಸ್ ಇದೆ. ಈ ಸೆಲ್ ಆರ್ಡರ್ಸ್ನ ಕ್ಲಿಯರ್ ಮಾಡ್ಕೊಳ್ಳುತ್ತೆ, ನೋ ಇಶ್ಯೂ. ಒನ್ ಡೇ ಏನಾದರೂ ನಿಮಗೆ ಡ್ರಾಪ್ ಆಗ್ಬೋದು, ಬಟ್ ಓವರಾಲ್ ಲಾಂಗ್ ಟರ್ಮ್ ಆದರೆ ನಿಮಗೆ ಒಳ್ಳೆ ಪ್ರಾಫಿಟ್ಸ್ ಇದೆ ಕೊಡತ್ತೆ ಇದು. ಓಕೆ, ಇದು ಫಾಲೋ ಅಪ್. ಯಾಕಂದರೆ ನಿನ್ನೆ ನಾವು ಚೂಸ್ ಮಾಡಿದ್ದಲ್ಲ ಸ್ಟಾಕು. ಸೊ ಈ ಒಂದು ಏರಿಯಾ ನಾವು ಪಿಕ್ ಮಾಡ್ಕೊಂಡಿದ್ದೀವಿ. ಓಪನಿಂಗ್ ಗ್ಯಾಪ್ ಅಪ್ ಓಪನಿಂಗಲ್ಲೇ ಪಿಕ್ ಮಾಡ್ಕೊಂಡಿದ್ದೀವಿ. ಓಕೆನಾ, LTI Mindtree. ಹಾಗೆ ನೋಡಿ, ಇಂಡಸ್ಇಂಡ್ ಬ್ಯಾಂಕ್ ನಾವು ಎಲ್ಲಿ ಈ ಒಂದು ಏರಿಯಾ ನಾವು ಚೂಸ್ ಮಾಡಿದ್ದು. ಈ ಒಂದು ಏರಿಯಾ ನಾವು ಲರ್ನಿಂಗ್ ವ್ಯೂ ತೆಗೆದುಕೊಂಡಿದ್ದು ಅಲ್ವಾ. ಇಲ್ಲಿಂದ ಇಷ್ಟು ಬಂದಿತ್ತು, ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ವಿ. ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಇಲ್ಲ ಆಯಿತು. ಈಗ ಪ್ರಾಫಿಟ್ ಬುಕ್ಕಿಂಗ್ ನಮಗೆ ಟ್ರೆಂಡು ಅಪ್ಪೆ, ಆದರೆ ಜಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಇದೆ. ಬಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ, ಇಲ್ಲಾಂದರೆ ಇನ್ನು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಡೌನ್ ಸೈಡ್ ಬಂದು ಸ್ಟಾರ್ಟ್ ಆಗುತ್ತಾ, ನಾವು ರನ್ನಿಂಗಲ್ಲಿ ನೋಡಬೇಕು. ಸದ್ಯಕ್ಕಾಗಿ ಇನ್ನು ಸ್ಟಿಲ್ ಪ್ರಾಫಿಟ್ ಬುಕ್ಕಿಂಗ್ ನಡೀತಿದೆ, ಬಟ್ ಹೆವಿ ಫಾಸ್ಟಾಗಿದ್ದು ಚೆನ್ನಾಗಿತ್ತು. ಯಾಕಂದರೆ ನಾವು ನೆಕ್ಸ್ಟ್ ಮತ್ತೆ ಪಿಕ್ ಮಾಡ್ಕೊಳ್ಳೋಕೆ ಈಸಿ ಆಗ್ತಿತ್ತು. ಇವತ್ತೊಂದು ಮೂಮೆಂಟ್ ನೋಡಿದ್ಮೇಲೆ ಇಲ್ಲಿಂದಲೇ ಟ್ರೆಂಡ್ ಅಪ್ ಆಗುತ್ತಾ, ಇಲ್ಲಾಂದರೆ ಇನ್ನೂ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಡೌನ್ ಸೈಡ್ ಅಂದರೆ ನಾವು ರನ್ನಿಂಗಲ್ಲಿ ನೋಡಬೇಕು. ವೆಯ್ಟ್ ಮಾಡಿ. ಒಂದು ನೆಕ್ಸ್ಟ್ ಒಂದು ಇನ್ವೆಸ್ಟ್ಮೆಂಟ್ಸ್ಗೆ ಪ್ಲ್ಯಾನ್ ಮಾಡೋಣ. ಸಂಘವಿ ಮೂವರ್ಸ್ ನಾವೆಲ್ಲಿ ಪಿಕ್ ಮಾಡ್ಕೊಂಡಿದ್ದು, ಈ ಒಂದು ಏರಿಯಾ. ನೀವು ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿ, ಎಕ್ಸಾಕ್ಟ್ ಈ ಒಂದು ಏರಿಯಾ ನಾವು ಪಿಕ್ ಮಾಡಿದ್ದೀವಿ. ಇಲ್ಲಿಂದ ಇಷ್ಟು ಪ್ರಾಫಿಟ್ಟು. ಈಗ ಪ್ರಾಫಿಟ್ ಬುಕ್ಕಿಂಗ್ ನಡೀತಿದೆ ಅಷ್ಟೇ. ಇದು ಸ್ವಲ್ಪ ನಾರ್ಮಲ್ ಸ್ಟಾಕ್ಸ್ ಥರ ಇದಿರಲ್ಲ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇದು ಹೆವಿ ಫಾಲ್ ಆದ್ರೂ ಸಡನ್ ಒನ್ ಡೇಲಿ 10%ವರೆಗೂ ರ್ಯಾಲಿ ಬರೋದು ಅವಕಾಶ ಇರುತ್ತೆ ಇದು. ಸೊ ಈ ಒಂದು ಏರಿಯಾದಿಂದ ನೀವು SIP ಮಾಡ್ಕೊಂಬರೋದು ಉತ್ತಮ. ಬಟ್ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಮಾತಾಡಿ ಅವರೊಂದು ಒಪಿನಿಯನ್ ತೆಗೆದುಕೊಂಡು ಅವ್ರು ಓಕೆ ಅಂದ್ರೇ. ಓಕೆ, ನಾವು ನಿನ್ನೆಯಿಂದ ನಾವು ಏನು ಹೇಳ್ತೀವಿ, ಸೊನಾಟಾ ಸಾಫ್ಟ್ವೇರ್ ಈ ಒಂದು ಏರಿಯಾ ಬರಲಿ, ಈ ಒಂದು ಏರಿಯಾ ಬಂದಮೇಲೆ ಮೂವ್ಮೆಂಟ್ ನೋಡೋಣ ಅಂದೆ. ಓಕೆ, ನಮಗೆ ಇಲ್ಲಿರೋ ಸೆಲ್ ಆರ್ಡರ್ಸ್ನ ಕ್ಲಿಯರ್ ಮಾಡುತ್ತೆ. ಒನ್ ಡೇ ಡಿಪ್ ಆಗ್ಬೋದು, ನೋ ಇಶ್ಯೂ. ಫರ್ದರ್ ಟ್ರೆಂಡ್ ಆದರೆ ಅಪ್ಪೇ ಇದೆ ಇದು. ಓಕೆ, ಟ್ರೆಂಡ್ ಆದರೆ ನಾನು ಹೇಳ್ತೀನಿ, ಇನ್ವೆಸ್ಟ್ಮೆಂಟ್ಸು ನಿಮ್ಮ ಓನ್ ಡಿಸಿಷನ್ ಎತ್ಕೋಬೇಕು. ನೆಕ್ಸ್ಟು ಬಿರ್ಲಾ ಸಾಫ್ಟ್ ನಾನು ಇಲ್ಲಿ ಏನು ಹೇಳಿದೆ, ಇಲ್ಲಿ ನಾವು ನಮ್ಮ ಎಂಟ್ರಿ. ಈ ಒಂದು ಏರಿಯಾ ನಾನು ಹೇಳಿದೆ ಪ್ರಾಫಿಟ್ ಬುಕ್ಕಿಂಗ್, ಎಲ್ಲಿವರೆಗೂ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ನೋಡೋಣ ಅಂದೆ. ಒನ್ ಡೇ ಪ್ರಾಫಿಟ್ ಬುಕ್ಕಿಂಗ್ ಬಂದು ನೆಕ್ಸ್ಟ್ ಗ್ಯಾಪ್ ಅಪ್ ರ್ಯಾಲಿ ಅಲ್ವಾ. ಇಲ್ಲಿ ಕ್ಲೋಸ್ ಆಗಿದ್ದು ಓಪನಿಂಗ್, ಇಲ್ಲಿ ಗ್ಯಾಪ್ ಅಪ್ ರ್ಯಾಲಿ ಬಂತಲ್ವಾ. ಕಂಟಿನ್ಯೂ ಆಗುತ್ತೆ ಫರ್ದರ್. ಒಳ್ಳೆ ರ್ಯಾಲಿ ಇದೆ, ಒಳ್ಳೆ ಇದಿದೆ. ಈಗ ಗ್ರೋಫರ್ಸ್ ನಾವು ಎಲ್ಲಿ ಪಿಕ್ ಮಾಡಿದ್ದು, ಇಲ್ಲಿ ಗ್ಯಾಪ್ ಅಪ್ ಓಪನ್ 6% ರ್ಯಾಲಿ ಬಂದಿದೆ. ಫರ್ದರ್ ರ್ಯಾಲಿ ಹೋಗುತ್ತೆ, ಇದು ತುಂಬ ಒಳ್ಳೆ ಗ್ರೋತ್ ಕೊಡುತ್ತೆ ಇದು ಸ್ಟಾಕು. ಓಕೆ, ಈಗ ಜ್ವರ ಲೈಫು ಇದು ನಾವು ಪಿಕ್ ಮಾಡ್ಕೊಂಡಿದ್ದಲ್ಲಿ ಈ ಒಂದು ಏರಿಯಾ ನಾವು ಐಡೆಂಟಿಫೈ ಮಾಡಿದ್ವಿ. ಈ ಒಂದು ಏರಿಯಾದಲ್ಲಿ ನಾವು ಪಿಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ಗ್ಯಾಪ್ ಅಪ್ ರ್ಯಾಲಿ ಕಂಟಿನ್ಯೂ ಆಗ್ತಿದೆ, ತಲೆ ಕೆಡಿಸ್ಕೊಳ್ಳೋ ಸ್ಥಿತಿ ಇಲ್ಲ. ನೆಕ್ಸ್ಟ್ ವೋಲ್ಟಾಸಲ್ಲಿ ಈ ಒಂದು ಏರಿಯಾ ಇದ್ದಾಗ ನಾವು ಟ್ರೆಂಡ್ ಅಪ್ ಅಂತ ಹೇಳಿದ್ವಿ. ಓಕೆ, ಇಲ್ಲಿಂದ 4% ಬಿದ್ದಿದೆ. 4% ಡ್ರಾಪ್ ಆದ್ರೂ ಟ್ರೆಂಡ್ ಅಪ್ಪೇ. ಆದರೆ ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಸ್ವಲ್ಪ ಹೆವಿಯಾಗಿ ಮಾಡಿದ್ದಾರೆ. ನಾವು ವೆಯ್ಟ್ ಮಾಡೋಣ. ನಮಗೆ ಇನ್ವೆಸ್ಟ್ಮೆಂಟ್ SIP ಮಾಡೋಂಗಿದ್ರೂ ಅದರಲ್ಲಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ನೋಡಿ ಮಾತಾಡ್ಬೋದು. ಈ ಒಂದು ಏರಿಯಾವರೆಗೂ ತರೋ ಒಂದು ಅವಕಾಶ ಇದೆ ಅಷ್ಟೇ, ತರತ್ತೆ ಅಂತಲ್ಲ, ತರೋ ಅವಕಾಶ ಇದೆ ಅಷ್ಟೇ.
ಈ ಒಂದು ಏರಿಯಾ ತಂದು ಮತ್ತೆ ಅಪ್ ಸೈಡ್ ಅನ್ನೋದು ಮೂವ್ ಅನ್ನೋದಾಗುತ್ತೆ. ಜಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ ಇದು. ನಿಮಗೆ ಈಗ ಸಡನ್ನಾಗಿ 4% ಡ್ರಾಪ್ ಆಯಿತು ಅಂತ ನೀವು ಟೆನ್ಷನ್ ಬೀಳೋ ಅವಶ್ಯಕತೆ ಇಲ್ಲ. ಇನ್ನೊಂದು 4% ಡ್ರಾಪ್ ಆದ್ರೂ ಖುಷಿನೇ, ಯಾಕಂದರೆ ಒಳ್ಳೆ ಲೆವೆಲ್ಗೆ ಬರುತ್ತೆ, ಒಳ್ಳೆ ಲೆವೆಲ್. ಇಲ್ಲಿ ಹೆವಿ ಬೈ ಆರ್ಡರ್ಸ್ ಇದೆ ಸ್ನೇಹಿತರೆ, ಹೆವಿ ಬೈ ಆರ್ಡರ್ಸ್ ಇದೆ. ಈ ಬೈ ಆರ್ಡರ್ಸ್ನ ಕ್ಲಿಯರ್ ಮಾಡ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಅವರು ವೆಯ್ಟ್ ಮಾಡ್ತಿದ್ದಾರೆ. ಈ ಒಂದು ಏರಿಯಾಗೆ ತಂದರೆ ಅಂತೂ ನಾನು ಇನ್ನಷ್ಟು ಸ್ಟಾಕ್ಸ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರ್ತೀನಿ. ಓಕೆ ಸ್ನೇಹಿತರೆ, ಇಲ್ಲಿ ನಿಮಗೆ ಈ ಅಪ್ಡೇಟ್ಸ್ ಕಂಟಿನ್ಯೂ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆನಾ? ನಿಮಗೇನಾದರೂ ಯಾವುದೋ ಸ್ಟಾಕ್ ಬೇಕಾದ್ರೆ ಕಾಮೆಂಟಲ್ಲಿ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.